ಇವತ್ತಿನ ಈ ಒಂದು ಪ್ರೆಸ್ ಮೀಟಿಂಗ್ ಕರೆದ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬರಿಗೆ ಮೊನ್ನೆ ಪ್ರತಿಭಟನೆಯಲ್ಲಿ SDPI ಮುಖಂಡರು ಅವರಿಗೆ ನಮ್ಮ ಶಾಸಕರಿಗೆ ಕೆಲವೊಂದು ವಿಷಯದ ಬಗ್ಗೆ ಮಾತಾಡಿದ್ದಕ್ಕೆ ನಾನು ಈ ಒಂದು ಪ್ರೆಸ್ ಮೀಟಿಂಗಿಗೆ ಬಂದಂಥ ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷರಾದಂಥ ಪರ್ವೇಜ್ ಕಾಜಿ ಅವರಿಗೆ ಹಾಗೂ ಟ್ರಿಬ್ಯುನಲ್ ನಾಮಿನೇಷನ್ ಸದಸ್ಯರಾದಂಥ MA ಸಂಗಮ್ಕಾರ್ ವಕೀಲರಿಗೆ ಹಾಗೂ ಅಲ್ತಾಫ್ ಭಾಯ್ ಕಲಬುರ್ಗಿ ಅವರಿಗೆ, ಯಾಶಿನ್ ಭಾಯ್ ತಾಳಿಕೋಟಿ ಅವರಿಗೆ ಹಾಗೂ ಅಲ್ಪಸಂಖ್ಯಾತರ ನಗರ ಘಟಕದ ಅಧ್ಯಕ್ಷರಾದಂಥ ರಫೀಕ್ ವಾಲಿಕಾರ್ ಅವರಿಗೆ ಹಾಗೂ ಪುರಸಭೆ ಸದಸ್ಯರಾದಂಥ ಮೈನು ದನ್ನೂರ್ ಅವರಿಗೆ ಹಾಗೂ ಈಗ SDPI ಮುಖಂಡರಿಗೆ ನಾವೇನು ಖಂಡನೆ ಮಾಡ್ತೀವಪ್ಪ ಅಂದ್ರೆ ಶಾಸಕರು ಅಲ್ಪಸಂಖ್ಯಾತರ ಜೊತೆಗೆ ಅದಾರ, ಸಮಾಜ ಅವ್ರ ಜೊತೆಗೆ ಐತಿ, ಮುಂದಾದರೂ ಸಮಾಜ ಅವ್ರ ಜೊತೆಗೆ ಇರುತ್ತೆ. ಯಾಕಪ್ಪ ಅಂದ್ರೆ ಎಕ್ಸಾಂಪಲ್ ಒಂದೇ, ಈಗ ಅವರು ಈ ಒಂದು ಬಿಲ್ಲಿಗೆ ಅಥವಾ ಈಗ ನಮ್ಗೆ ಇದು ಮಾಡಿಲ್ಲ ಅಂತ ಒಂದು ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಈ ನಮ್ಮ ಪುರಸಭೆ ಅಧ್ಯಕ್ಷರಾದಂಥ ಪರ್ವೇಜ್ ಕಾಜಿ ಅವರು 74 ವರ್ಷಗಳಿಂದ ಹುಣಗುಂದಕ್ಕೆ ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿಲ್ಲ. ಶಾಸಕರು ಹಾಗೂ ನಮ್ಮ ಸಮಾಜದ ಮುಖಂಡರು ಕೂಡಿ ಶಾಸಕರು ಫೈನಲ್ ಮಾಡಿ ಅಲ್ಪಸಂಖ್ಯಾತರ ಅಧ್ಯಕ್ಷರಿಗೆ ಫೈನಲ್ ಮಾಡಿದ್ದಕ್ಕೆ ಒಬ್ಬರು ಅಧ್ಯಕ್ಷರು ಆಗದಾರ ಅನ್ನೋಕೆ ನಮ್ಗೆ ಎಕ್ಸಾಂಪಲ್ ಇಲ್ಲೇ ಐತೆ. ಅದಕ್ಕೆ 2B ಮೀಸಲಾತಿ ಒಳಗೆ ರಾಜ್ಯದಾಗ ಬಿಲ್ ಹರಿದಂಥ ಏಕೈಕ ವ್ಯಕ್ತಿ, ಲಿಂಗಾಯತ ವ್ಯಕ್ತಿ ಏಕೈಕ ಅಂತಂದ್ರೆ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಅಂತ ನಾನು ಹೇಳಲು ಬಯಸುತ್ತೇನೆ. ಹಾಗೂ ಪ್ರತಿಯೊಂದು ನಾಮನಿರ್ದೇಶನ ಸದಸ್ಯತ್ವದಲ್ಲಿ ಈ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಕೊಟ್ಟಾರ. ಹಾಗೂ ಯಾವುದೇ ಇದ್ದರೂ ಕೂಡ ಅಲ್ಪಸಂಖ್ಯಾತ ಸಮಾಜದ್ದು ಏಳಿಗೆ ಬಗ್ಗೆ ಹಾಗೂ ಏನೇ ಇದ್ದರೂ ಕೂಡ ಸಮಸ್ಯೆ ಬಗ್ಗೆ ಸ್ಪಂದಿಸ್ತಾರೆ. ಅದಕ್ಕೇನಪ್ಪ ಅಂತಂದ್ರೆ ನಾವು ಶಾಸಕರ ಜೊತೆಗೆ ನಮ್ಮ ವಿಷಯ ಅವರು ಖಂಡನೆ ಮಾಡಿದ್ದಕ್ಕೆ ನಾವು ಖಂಡನೆ ಮಾಡ್ತೀವಿ. ಈ ನಿರ್ಧಾರವನ್ನು ಅವ್ರು ಹಿಂತಕೋರಿ. ಅದು ನಮ್ಮ ಶಾಸಕರಿಗೆ ಯಾವುದೇ ಕಾರಣಕ್ಕೂ ಮುಂದೆ ಯಾವುದೇ ವಿಷಯಕ್ಕೆ ಅವರು ನಮ್ಮ ಶಾಸಕರ ಬಗ್ಗೆ ಮಾತಾಡಿದ್ರೆ ನಾವು ಅಲ್ಪಸಂಖ್ಯಾತರ ಪರವಾಗಿ ಮತ್ತು ಅಲ್ಪಸಂಖ್ಯಾತರ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಇದ್ರ ಬಗ್ಗೆ ನಾವು ಮುಂದೆ ಹೋರಾಟ ಮಾಡಬೇಕಾಗುತ್ತೆ. ದಯಮಾಡಿ ಅವರು ನಮಗೆ ಮಾತು ಹಿಂತೋಗ್ಬೇಕಂತ ನಾನು ಮಾತು ಮುಗಿಸುತ್ತೇನೆ. ನಮ್ಮ ಜನಪ್ರಿಯ ಶಾಸಕರಾದ ವಿಜಯಾನಂದ ಕಾಶ್ಯಪ್ನವ್ರ ಬಗ್ಗೆ ಮೊನ್ನೆ ತಾನೇ ಕಂಠಿ ಸರ್ಕಲ್ನಲ್ಲಿ SDPI ಮುಖಂಡರು ಅವಹೇಳನವಾಗಿ ಮಾತಾಡಿದ್ದಕ್ಕೆ ನಾವು ಖಂಡನೆ ಮಾಡ್ತೀವಿ. ಯಾಕಂದ್ರೆ ಯಾವತ್ತಲೂ ಅವರು ಅಲ್ಪಸಂಖ್ಯಾತರ ಪರವಾಗಿದ್ದಾರೆ. ಇದ್ರ ಉದಾಹರಣೆ ಏನಂದ್ರೆ ನಮ್ಮದು NRCCA ಬಗ್ಗೆ ಇಲ್ಲಿಂದ 120 ಕಿಲೋಮೀಟ್ರ್ ಬಿಜಾಪುರ ಒಳಗಿನ ಕಾಲ್ನಡಿಯಲ್ಲಿ ನಮ್ಗೆ ಪ್ರೋತ್ಸಾಹ ಕೊಟ್ಟರು ಮತ್ತು ನಮ್ಮ ಸಹಕಾರ ಕೊಟ್ಟಾರ. ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ 5 ಕೋಟಿ ರೂಪಾಯಿನ ಹಾಕ್ಕೊಂಬಂದು ಶಾಸಕರು ಯಾರಂತಂದ್ರೆ ವಿಜಯಾನಂದ ಕಾಶ್ಯಪ್ನವರು. ಈಗಾಗಲಿ ಅವ್ರ ತಂದೆಯವರಾಗಲಿ ಯಾವತ್ತೂ ನಮ್ಮ ಸಮಾಜದ ಬಗ್ಗೆ ಇದರ ಬಗ್ಗೆ ಅವರು ನಮ್ಮ ಸಹಕಾರ ನೀಡ್ಕೊತಿದ್ದಾರೆ. ಅದಕ್ಕಾಗಿ SDPI ಮುಖಂಡರು ಮಾಡಿದ್ದು ನಾವು ಖಂಡನಿಸ್ತೀವಿ. ಅವ್ರು ಈ ಮುಂದಿನ ದಿನಮಾನದೊಳಗೆ ತಾವು ಮಾಡಿದಂಥ ನಮ್ಮ ವಿಜಯಾನಂದ ಕಾಶ್ಯಪ್ನವ್ರ ವಿರುದ್ಧ ಮಾತಾಡಿದಂಥ ಅದನ್ನು ಹಿಂತಕೋಬೇಕು. ಇಲ್ಲಿಲ್ಲ ಅಂತ ನಾವು ಅವ್ರ ಬಗ್ಗೆ ನಾವು ಮತ್ತೆ ಖಂಡನೀಯವಾಗಿ ನಾವು ಇದನ್ನು ಮಾಡಬೇಕಾಗತ್ತೈತೆ. ಅದಕ್ಕಾಗಿ ನಮ್ಮ ಇವತ್ತಾಗಲಿ ಮುಂದಾದರೂ ನಮ್ಮ ವಿಜಯಾನಂದ ಕಾಶ್ಯಪ್ನವ್ರು ನಮ್ಮ ಸಮಾಜಕ್ಕೆ ಅದಾರ, ನಮ್ಮ ಸಮಾಜ ಜೊತೆಗೆ ಅದಾರ ಅಂತ ಹೇಳ್ತೀನಿ ನಾನು. ಇವತ್ತಿನ ಈ ಮಾಧ್ಯಮ ಸುದ್ದಿಗೋಷ್ಠಿ ಕರೆದಂಥ ವಿಶೇಷ ಏನಪ್ಪ ಅಂತಂದ್ರೆ ವಿಜಯಾನಂದ ಕಾಶ್ಯಪ್ನವರ ಮೊನ್ನೆ ಅವರ ವಿರುದ್ಧವಾಗಿ SDPI ಮುಖಂಡರು ಮೊನ್ನೆ ಇಳಕಲ್ನಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದಾರೆ. ಈಗ ಅವರು ಶಾಸಕರು ನಮ್ಮ ಸಮಾಜದ ಪರವಾಗಿ ಅದಾರ ಇಲ್ಲ ಅನ್ನೋದನ್ನು ಆಲ್ರೆಡಿ ತಾಲೂಕಿನ ಜನರಿಗೆ ಗೊತ್ತೈತಿ, ನಮ್ಮ ಸಮಾಜದ ಜನರಿಗೆ. ಮತ್ತು ಅವರು ಸಾಕಷ್ಟು ನಮ್ಮ ಜನಾಂಗಕ್ಕೆ ಹಳ್ಳಿಗಳಲ್ಲಿ ಶಾದಿಮಾಲಾತು ನಮ್ಮ ಸಮಾಜದ ಪ್ರತಿಯೊಂದಕ್ಕೂ ಅವ್ರೇನೇ ಸಪೋರ್ಟ್ ಮಾಡ್ಕೊತ ಬಂದಾರ. ಯುವಕರ ತಲೆಯನ್ನು ಜನ ಇವರು SDPI ಅವರು ಕಡ್ಸಕತ್ತಾರೆ. ಯುವಕರು ಏನೈತಿ ನಮ್ಮ ಶಾಸಕರ ಪರವಾಗಿ ಅದಾರ, ಮುಂದಾದರೂ ಇರ್ತಾರೆ. ಅವ್ರ ತಂದೆ ಕಾಲದಿಂದ ಕೂಡ ನಮ್ಮ ಸಮಾಜದ ಪರ ಐತಿ ಅದಾರ. ಅವರು ಮುಂದೆ ಕೂಡ ಅವ್ರು ಇರ್ತಾರಂತ ನಮಗೆ ಭರವಸೆ ಐತೆ. ಇದೇ ಥರ ಅವ್ರು ಮುಂದೆ SDPI ಮುಖಂಡರು ಮುಂದುವರೆದ್ರೆ ನಾವು ಮುಂದೆ ಅವ್ರ ವಿರುದ್ಧವಾಗಿ ನಾವು ಯಾವತ್ತಿಗೂ ಉಗ್ರ ಹೋರಾಟ ಮಾಡ್ತೀವಿ. SDPI ವಿರುದ್ಧವಾಗಿ ನಮ್ಮ ಶಾಸಕರ ಪರ ನಾವು ಯಾವತ್ತಿಗೂ ಇರ್ತೀವಿ ಹಿಂದೆ ಅಂಥೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಈ ಮಾಧ್ಯಮದ ಮೂಲಕ ತಿಳಿಸುವುದೇನೆಂದರೆ, ಮೊನ್ನೆ ಶುಕ್ರವಾರ ಮಧ್ಯಾಹ್ನ 2 ಗಂಟೆ ಸುಮಾರು ಇಳಕಲ್ ನಗರದಲ್ಲಿ SDPI ಮುಖಂಡರು ನಮ್ಮ ಹುನಗುಂದ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಖಂಡನೆ ಮಾಡಿ ವಿರೋಧವಾಗಿ ಮಾಡಿರ್ತಕ್ಕಂಥ SDPI ಮುಖಂಡರಿಗೆ ಈ ಮಾಧ್ಯಮದ ಮೂಲಕ ತಿಳಿಸುವುದೇನೆಂದರೆ, ನಮ್ಮ ಶಾಸಕರು ಸದಾ ಕಾಲ ನಮ್ಮ ಜೊತೆಗೆ ಇರ್ತಾರನ್ನೋ ಭರವಸೆಯಿಂದ ಮತ್ತು ಈಗ ಕಾರಣ ಹೇಳಬೇಕಪ್ಪ ಅಂದ್ರೆ ಈ ವಕಫ್ ಬಿಲ್
ರಾಜ್ಯ ಸರ್ಕಾರ ಮಾಡಿಲ್ಲ, ಕೇಂದ್ರ ಸರ್ಕಾರ ಜಾರಿ ಮಾಡಕತ್ತೈತಿ. ಇದಕ್ಕೆ ಕೇಂದ್ರದೊಳಗೆ ರಾಹುಲ್ ಗಾಂಧಿ ಸಾಹೇಬ್ರು ಏನೈತಿ ಇದಕ್ಕೆ ವಿರೋಧ ಮಾಡ್ಯಾರ. ಅದಕ್ಕೆ ನಮ್ಮ ಶಾಸಕರು, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾಡಿಲ್ಲ, ಇದಕ್ಕೆ ಬಿಲ್ ಪಾಸ್ ಮಾಡಿಲ್ಲ. ಅದಕ್ಕೆ ತಾವು ಗಮನದಲ್ಲಿ ಇಟ್ಕೊಂಡು ಮಾತನಾಡಬೇಕು. ಇಲ್ದಿದ್ರೆ ಮುಂದಿನ ದಿನಮಾನಗಳಲ್ಲಿ ಭಾಳ ಆತಂಕ ಆಗ್ತೈತಿ. ಒಂದು ಸ್ವಲ್ಪ ಗಮನ ಇಟ್ಟು ಮಾತಾಡ್ಕೊಳ್ಳೋದು ತಿಳ್ಕೊರಿ.